No zero traffic. No zero traffic to the Chief Minister and to the Home Minister. ಬೇರೆ ಮಿನಿಸ್ಟರ್ಗಳಿಗೂ ಹೇಳ್ಬಿಟ್ಟಿದ್ದೀನಿ ಯಾರು ಜೀರೋ ಟ್ರಾಫಿಕ್ ಇರಬಾರ್ದು. ಡ್ರಗ್ ಮೆನೇಜ್ ಇದೆಯಲ್ಲ ಅದು ಇಡೀ ರಾಜ್ಯದಲ್ಲಿ ಈಗ ಮೈಸೂರು ಅಂತ ಕಡೆ, ಬೆಂಗಳೂರು ಅಂತ ಕಡೆ, ಹುಬ್ಬಳ್ಳಿ ಧಾರವಾಡದಂತ ಕಡೆ, ಮಂಗಳೂರು ಅಂತ ಕಡೆ, ಬೆಳಗಾಂ ಅಂತ ಕಡೆ ಇವುಗಳಲ್ಲಿ ಜಾಸ್ತಿ ಆಗ್ತಾ ಇದೆ. ಕಾರ್ಪೊರೇಷನ್ ಏರಿಯಾಗಳಲ್ಲಿ ಜಾಸ್ತಿ ಆಗ್ತದೆ. ಈಗ ನಾನು ಕೋಲಾರದಲ್ಲಿ ಮೊನ್ನೆ ಒಂದು 4-5-6 ತಿಂಗಳುಗಳಲ್ಲಿ ಮಕ್ಕಳು ಇದನ್ನ ಬ್ಯಾಗ್ನಲ್ಲಿ ಇಟ್ಕೊಬರ್ತವೆ ಅಂತ ನೋಡಿ ಕೇಳಿದೆ ನಾನು. ಅಂಥದ್ದೆಲ್ಲ ಈ ಪೊಲೀಸ್ನವ್ರಿಗೆ ಹೇಳಿದ್ದೀನಿ ನಾನು, ಮಕ್ಕಳಲ್ಲಿ ಜಾಗೃತಿ ತರಬೇಕು. ನಂಬರ್ 1. ನಂಬರ್ 2, ಯಾರ್ಯಾರು ಇದರಲ್ಲಿ ಈ ಅವ್ಯವಹಾರದಲ್ಲಿ ಭಾಗಿಯಾಗಿದ್ದಾರೆ ಅವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೋಬೇಕು. ಎಲ್ಲಿಂದ ಬರ್ತದೆ, ಯಾರು ಡ್ರಗ್ಸ್ ಪೆಡ್ಲರ್ಗಳಿರ್ತಾರೆ, ಆಮೇಲೆ ಅದನ್ನು ಎಲ್ಲಿ ಉಪಯೋಗಿಸ್ತಾರೆ. ಈಗ ಯಾರೋ ಹೇಳ್ತಾ ಇದ್ರು ಈಗ ಇಲ್ಲಿ ಮಾಡಿದೀವಿ ಜೂನ್ ನಲ್ಲಿ 5 lakh ಸ್ಟೂಡೆಂಟ್ಸ್ ಆ ಟ್ಯಾಬ್ಲೆಟ್ಗಳು ಚಾಕ್ಲೇಟ್ಗಳನ್ನ ಫ್ರೀಯಾಗಿ ಕೊಟ್ಬಿಡೋದು ಸ್ವಲ್ಪ ದಿನ, ಆಮೇಲೆ ದುಡ್ಡು ವಸೂಲು ಮಾಡೋದು. ಇಂಥವೆಲ್ಲ ನಡೀತಾ ಇರ್ತವೆ. ಆಮೇಲೆ ಬೀಟ್ ಇದೆಯಲ್ಲ, ಈ ಬೀಟ್ ಅಂತ ಮಾಡಿದ್ದಾರೆ ಈಗ ಪೊಲೀಸ್ ನಮ್ಮ ಹೊಸದಾಗಿ. ಅದು ಬಹಳ ಜನ ಪೊಲೀಸ್ನವ್ರಿಗೆ ಗೊತ್ತೇ ಇಲ್ಲ ಈ ಬೀಟ್ ಅಂದ್ರೆ ಏನು ಅಂತ. ಆಮೇಲೆ ಎಲ್ಲೆಲ್ಲಿ ಜನಸಂದಣಿ ಇದೆ, ಎಲ್ಲಿ ನಿರ್ಜನ ಪ್ರದೇಶಗಳಿರ್ತವೆ ಅಲ್ಲಿ ಈ ಬೀಟ್ಗಳು ಜಾಸ್ತಿ ಆಗುತ್ತೆ. ಜೊತೆಗೆ ಪೊಲೀಸ್ನವರು ಪ್ರೆಸೆನ್ಸ್ ಇರಬೇಕು, ಯೂನಿಫಾರ್ಮ್ ನಲ್ಲಿ ಪ್ರೆಸೆನ್ಸ್ ಇರಬೇಕು, ಭಕ್ತಿನಲ್ಲಿ ತಿರುಗಾಡೋದಲ್ಲ. ಫುಲ್ ಡ್ರೆಸ್ ನಲ್ಲಿ ಇದ್ರೆ ಭಯ ಬರ್ತದೆ, ಪೊಲೀಸ್ನವ್ರು ಇದ್ದಾರಪ್ಪ ಮಾಡಬಾರದು ಅಂತ ಇರ್ತದೆ. ಈಗ ಯಾರಿಗೋ ಚಾಕು ಹಾಕ್ಬಿಡ್ತಾರೆ, ಪೊಲೀಸ್ನವ್ರು ಇದ್ರೆ ಹಾಕ್ತಾರ? ಇನ್ಯಾರ ಹತ್ರ ಚೈನ್ ಸ್ನ್ಯಾಚಿಂಗ್ ತಗೊಂಡು ಮಾಡ್ತಾರೆ, ಪೊಲೀಸ್ನವ್ರು ಇದ್ರು ಮಾಡ್ತಾರ? ಹಗಲೊತ್ತು ಕನ್ನ ಹೊಡೆದು ಕನ್ನ ಯಾರು ಮನೇಲಿ ಇರೋದ್ರೆಲ್ಲ ನೋಡ್ಕೊಂಡು ಮನೆ ನುಗ್ಬಿಡ್ತಾರೆ, ಕನ್ನ ಹಾಕ್ತಾರೆ. ಇಂಥವೆಲ್ಲ ನಿಲ್ಲಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಇದರಿಂದ ಪೊಲೀಸ್ನವ್ರಿಗೆ ಇವತ್ತು ಬಹಳ ನಾನು ಕಠಿಣವಾಗಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ, ಹೋಮ್ ಮಿನಿಸ್ಟರ್ ಕೂಡ ಕಠಿಣವಾಗಿ ಕೊಟ್ಟಿದ್ದೀನಿ. ಮತ್ತೆ ಕ್ರೈಮ್ ಸಂಖ್ಯೆ, ಕ್ರೈಮ್ಗಳು, ಅಪರಾಧಗಳು ಕಡಿಮೆ ಆಗ ನಮ್ಮ ಎಲ್ಲ ಈ ಪ್ರಯತ್ನಗಳಿಂದ ಕ್ರೈಮ್ ಕಡಿಮೆ ಆಗಬೇಕು. ಆಮೇಲೆ ಟ್ರಾಫಿಕ್, ಇತ್ತೀಚಿನ ದಿನಗಳಲ್ಲಿ ಟ್ರಾಫಿಕ್ ತೊಂದರೆಗೆ ಜನ ಸಾಮಾನ್ಯರು ಸಿಕ್ಕಾಕತ್ತೆ. ನಮಗ್ ಗೊತ್ತಾಗಲ್ಲ, ಯಾಕಂದ್ರೆ ನಮ್ಮನ್ನು ಪೊಲೀಸ್ನವ್ರು ಬಿಡಿಸ್ಬಿಡ್ತಾರೆ. ಇಲ್ಲ, ನಾನು ಅದಕ್ಕೆ ನಮಗೆ ಜೀರೋ ಟ್ರಾಫಿಕ್ ಇಲ್ಲ, ನನಗೆ ದುರ್ಗೂ ಇಲ್ಲ. ನಾಟ್ ಜೀರೋ ಟ್ರಾಫಿಕ್, ಬಟ್ ಪೊಲೀಸ್ನವ್ರು ಆಗುವೆ ಅಲ್ಲೆಲ್ಲ ನಿಂತ್ಕೊಂಡು ಬಿಡಿಸ್ಬಿಡ್ತಾರೆ. ನೋ ಜೀರೋ ಟ್ರಾಫಿಕ್, ನೋ ಜೀರೋ ಟ್ರಾಫಿಕ್ ಟು ದಿ ಚೀಫ್ ಮಿನಿಸ್ಟರ್ ಅಂಡ್ ಟು ದಿ ಹೋಮ್ ಮಿನಿಸ್ಟರ್. ಬೇರೆ ಮಿನಿಸ್ಟರ್ಗಳಿಗೂ ಹೇಳ್ಬಿಟ್ಟಿದ್ದೀನಿ ಯಾರು ಜೀರೋ ಟ್ರಾಫಿಕ್ ಇರಬಾರ್ದು. ಆದ್ರೂ ಪೊಲೀಸ್ನವ್ರು ನಾವು ಹೋಗುವಾಗ ಇದು ಮಾಡ್ಬಿಡ್ತಾರೆ, ಸಿಗ್ನಲ್ ಫ್ರೀ ಮಾಡ್ಬಿಡ್ತಾರೆ. ಹೇಳಿದ್ದು ಎರಡೂ ಒಂದೇ ಆಗಲ್ರಿ. ಇಡೀ ರಸ್ತೆನೆ ಖಾಲಿ ಮಾಡಿಸ್ಬಿಡೋದಕ್ಕೂ ಟ್ರಾಫಿಕ್ ಫ್ರೀ ಅಂತಂದ್ರೆ ನಾವು ಹೋಗೋ ದಾರಿನೆಲ್ಲ ನೀವು ನೋಡಿದಿರಲ್ಲ. ಈಗ ಪ್ರೈಮ್ ಮಿನಿಸ್ಟರ್ ಹೋಯ್ತಾ ಇರ್ತಾರೆ, ದಾರಿ ಇರ್ತದೆ, ಯಾರು ದಾರಿಲಿ ಹೋಯ್ತಾರ? ಟೈಮ್ನಲ್ಲಿ ಜೀರೋ ಟ್ರಾಫಿಕ್ ಆಗ್ತದೆ. ಗವರ್ನರ್ ಹೋಯ್ತಾರ, ಯಾರು ಹೋಯ್ತಾರ? ಇಲ್ಲ, ನೀವು ತಿಳ್ಕೊಂಡಿರೋದು ಹಂಗೆ. ನಾನು ನೋಡಪ್ಪ, ನಾನು ಇವತ್ತು ನಿಮ್ಮ ಮೂಲಕನೂ ಹೇಳ್ತಾ ಇದ್ದೀನಿ, ಜನರಿಗೂ ಹೇಳಿದ್ದೀನಿ, ಪೊಲೀಸ್ನವ್ರಿಗೂ ಹೇಳಿದ್ದೀನಿ, ಎಲ್ರಿಗೂ ಹೇಳಿದ್ದೀನಿ, ನೋ ಜೀರೋ ಟ್ರಾಫಿಕ್ ಟು ದಿ ಚೀಫ್ ಮಿನಿಸ್ಟರ್
And the Home Minister. and to the Home Minister. ನಾವು But- ಕೊಡ್ತಾ ಇಲ್ಲ ಸರ್. ಪೊಲೀಸ್ನವರು ಟ್ರಾಫಿಕ್ ನಿಲ್ಸಲ್ಲ, ಬಟ್ ನಮ್ಗೆ ದಾರಿ ಮಾಡ್ಕೊಡ್ತಾರೆ. ಅಷ್ಟೇ, ಬೇರೆ ಇಲ್ಲ. ಎರಡೂ ಒಂದೇ ಆಗಲ್ರಿ. ಇಲ್ಲ, ಎರಡು ಒಂದು ಇಲ್ಲ. ಎರಡು ಒಂದೇ. ನಾವು ಸಿಗ್ನಲ್ ಈಗ ಸಿಗ್ನಲ್ಗಳಲ್ಲಿ ಎಲ್ಲ ವೆಹಿಕಲ್ಗಳು ತಡೆದು ಬಿಡ್ತಾರೆ, ನಮ್ಗೆಲ್ಲ ಫ್ರೀ ಬಿಟ್ಬಿಡ್ತಾರೆ ಎಲ್ಲ ರಸ್ತೆಗಳನ್ನೆಲ್ಲ. ಜೀರೋ ಟ್ರಾಫಿಕ್ ಅಂತಂದ್ರೆ ಜೀರೋ ಟ್ರಾಫಿಕ್ ಇಲ್ದೇ ವೆಹಿಕಲ್ಗಳು ಬಿಡ್ತಾರೆ, ಎಲ್ಲೆಲ್ಲಿ ನಮಗೆ ಅಡಚಣೆ ಇದೆ ಅಲ್ಲೆಲ್ಲ ಇದು ಮಾಡ್ಬಿಡ್ತಾರೆ. ಸೊ ಅದು ಒಂದೇ ಆಗಲ್ಲ. ಜೀರೋ ಟ್ರಾಫಿಕ್ ಇಸ್ ಡಿಫರೆಂಟ್. ನಾನು ಅದನ್ನೂ ಮಾಡಬೇಡಿ ಅಂತ ಹೇಳ್ತೀನಿ ಪೊಲೀಸ್ನವ್ರು. ಈಗ ನಿಮ್ಗೆ ಹೆಂಗೆ ಇರ್ತದೆ ಮಾಡ್ತಾರೆ, ಹಂಗೆ ನಮಗೂ ಮಾಡಲಿ. ಈಗ ಅದಕ್ಕೆ ಹೇಳಿದ್ದೀನಿ ಪೊಲೀಸ್ನವರಿಗೆ, ಬರೀ ಕಾನ್ಸ್ಟೇಬಲ್ಗಳು ಇರೋದಲ್ಲ ಟ್ರಾಫಿಕ್ನಲ್ಲಿ, ನಿಮ್ಮ ಪೊಲೀಸ್ ಹೈಯರ್ ಆಫೀಸರ್ಗಳು ಕೂಡ ಇರಬೇಕು ಅಲ್ಲಿ ಟ್ರಾಫಿಕ್ನಲ್ಲಿ ನಿಂತಿರ್ಬೇಕು. ಬರೀ ಆಫೀಸರ್ ಕೂತ್ಕೊಂಡು ಪಂಖ ಕೆಳಗಡೆ ಕೂತ್ಕೊಂಡು ಇರೋದಲ್ಲ. ಪಂಖ ಎಲ್ಲ ಈಗೆಲ್ಲ AC-ಗಳಾಗ್ಬಿಟ್ಟಿದಾವೆ. ಸೊ ಅದೆಲ್ಲ ಪೊಲೀಸ್ನವ್ರಿಗೆ ಹೇಳಿದ್ದೀವಿ. ಸೊ ನಮಗೆ ಹೋಪ್ಸ್ ಏನಪ್ಪ ಅಂತಂದ್ರೆ ಇಂಪ್ರೂವ್ ಮಾಡಬೇಕು ಅಂತಕ್ಕಂಥದ್ದು. ಪೊಲೀಸ್ನವರು ನಮ್ಮ ಪೊಲೀಸ್ ಕಾನೂನು ವ್ಯವಸ್ಥೆಯನ್ನ ಇಂಪ್ರೂವ್ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಅದಕ್ಕೋಸ್ಕರ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡ್ತೀವಿ. ಪೊಲೀಸ್ನವರು ಕೋಆಪರೇಟ್ ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ವಿಶ್ವಾಸ ಇದೆ. ಪೊಲೀಸ್ನವ್ರು ಮನಸ್ಸು ಮಾಡಿದ್ರೆ ಅಪರಾಧಗಳನ್ನು ತಡೆಗಟ್ಟೋದು ಕಷ್ಟ ಏನಿಲ್ಲ. ಆಮೇಲೆ ಇಂಟೆಲಿಜೆನ್ಸು ಕೂಡ ಸ್ಟ್ರೆಂಥನ್ ಮಾಡಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡ್ತೀವಿ. ಸೊ ಇಷ್ಟು ಮೇಜರ್ ಆಗಿ ಹೇಳಿರ್ತಕ್ಕಂಥದ್ದು. ಇನ್ನೂ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದೀವಿ.